ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಹರ್ಷಿ ಚಾನಲ್. ಇವತ್ತು ಸಂಡೇ ಅಂದರೂ ಮನೇಲಿಲ್ಲ, ನಾನು ಆಫೀಸಿಗೆ ಬಂದಿದ್ದೀನಿ. ವರ್ಕ್ ಸ್ವಲ್ಪ ಜಾಸ್ತಿ ಇದೆ ಅಂತ. ನಾಳೆ ಬೇರೆ GSTR 1 ಫೈಲಿಂಗ್ ಮಾಡಬೇಕು. ನಾನು ಲಾಸ್ಟ್ ಡೇಟ್ ಇದೆ. ಟೈಮ್ ಆಗಿದೆ 7:45. ಕಾಫಿ ಆಯ್ತಾ ಎಲ್ಲರದು? ನೋಡಿ, ನಾನು ಈಗ ಕಾಫಿ ಕುಡಿತಾ ಇದ್ದೀನಿ. ವರ್ಕ್ ಕೂಡ ಜಾಸ್ತಿ ಇದೆ ಇವತ್ತು. ಏನು ಮಾಡೋದು, ಎಲ್ಲ ಕಂಪ್ಲೀಟ್ ಮಾಡಬೇಕು ಇವತ್ತೇ. ನೋಡಿ, ಎಲ್ಲ ಇಲ್ಲಿ ಬುಕ್ಸ್ ಎಲ್ಲ ಇಟ್ಕೊಂಡು ಕುಂತಿದ್ದೀನಿ. ಯಾವಾಗ ಕಂಪ್ಲೀಟ್ ಮಾಡ್ತೀನಿ ಅಂತಲೂ ಗೊತ್ತಿಲ್ಲ. ಇವತ್ತು ಸಂಜೆ ಒಳಗೆ ಮಾಡಬೇಕು. ಫಂಕ್ಷನ್ಸ್ ಬೇರೆ ಇದೆ, 2-3 ಫಂಕ್ಷನ್ಸ್ಗಳಿದ್ದಾವೆ. ಯಾವುದಕ್ಕೆ ಹೋಗೋದು ಯಾವುದಕ್ಕೆ ಬಿಡೋದು ಅಂತಲೂ ಗೊತ್ತಿಲ್ಲ. ನೋಡಬೇಕು ಯಾವುದಕ್ಕೆ ಹೋಗ್ತೀವಿ, ಯಾವ್ದು ಮಿಸ್ ಮಾಡ್ತೀವಿ ಅಂತ. ಅದು ಒಂದೇ ದಿನವೇ, ನಾಳೆ ಮಂಡೇ 2 ಗೃಹಪ್ರವೇಶ ಇದೆ, ಒಂದು ಮದುವೆ ಇದೆ. ಯಾವುದಕ್ಕೆ ಹೋಗೋದು ಯಾವುದಕ್ಕೆ ಬಿಡೋದು ಅಂತ ಗೊತ್ತಿಲ್ಲ. ಇವತ್ತು ನೈಟ್ ಒಂದು ರಿಸೆಪ್ಷನ್ ಕೂಡ ಇದೆ. ಇವನ್ ಅದು ನಿಮಗೆ ಈವ್ನಿಂಗ್ ನಾನು ಹೋಗೋದು ಮತ್ತು ಅಲ್ಲಿ ಮದುವೆ ನನ್ನ ನೇಬರ್ದೇನೆ, ತುಂಬ ಇಂಪಾರ್ಟೆಂಟ್, ಅದನ್ನು ಹೋಗಲೇಬೇಕು. ನಾಳೆ ಗೃಹಪ್ರವೇಶ ಇದೆ, ಹತ್ರದ ರಿಲೇಟಿವ್ ಅವರು. ನೋಡಬೇಕು. ವರ್ಕ್ ಶೆಡ್ಯೂಲ್ ಬೇರೆ ಜಾಸ್ತಿ ಇದೆ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಹಂಗೆ ಅದಕ್ಕೆ ಇವತ್ತು ಬೆಳಗ್ಗೆನೇ ಎದ್ದು ಬೇಗ ರೆಡಿಯಾಗಿ ಟಿಫನ್ ಸಹ ಮಾಡಿಲ್ಲ, ಇಲ್ಲೇ ಬಂದುಬಿಟ್ಟಿದ್ದೀನಿ ಆಫೀಸ್ಗೆ. ಇಲ್ಲೇ ಏನಾದರೂ ಹೋಟೆಲಿಂದನೋ ಏನಾದರೂ ತಿನ್ನೋಣ ಅಂದ್ಬಿಟ್ಟು ಬಂದುಬಿಟ್ಟಿದ್ದೀನಿ. ನಮ್ಮ ಹಸ್ಬೆಂಡು ಬರ್ತಾರೆ ಇವಾಗ, ಅವ್ರನ್ನೂ ಬಿಟ್ಬಿಟ್ಟು ಬಂದುಬಿಟ್ಟಿದ್ದೀನಿ. ನಾನೇ ಕಾರ್ ತೊಗೊಂಡು ಬಂದುಬಿಟ್ಟಿದ್ದೀನಿ. ಅವರೇನೋ ಇನ್ನೂ ಎದ್ದಿರಲಿಲ್ಲ, ಬೇರೆ ಕೆಲಸ ಎಲ್ಲ ಮಾಡ್ತಾಯಿದ್ರು. ಹಂಗಾಗಿ ಬಂದುಬಿಟ್ಟೆ ನಾನು. ಏನಾದರೂ ಮಾಡ್ಕೊಳ್ಳಿ, ನೀವು ಆಮೇಲೆ ಬನ್ನಿ ಅಂದ್ಬಿಟ್ಟು ನನ್ನ ಪಾಡಿಗೆ ನಾನು ಬಂದುಬಿಟ್ಟಿದ್ದೀನಿ. ನೋಡ್ಬೇಕು ಅವ್ರು ಎಷ್ಟೊತ್ತಿಗೆ ಬಂದು ಜಾಯ್ನ್ ಆಗ್ತಾರೆ ಅಂತ. ನೋಡಿ, ಇವತ್ತೆಲ್ಲ ಫುಲ್ಲು ಹೀಗಿದೆ. ವಾಚ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತು ನಾನು ಕುಕ್ಕಿಂಗ್ ಸ್ವಲ್ಪ ಫ್ರೀ ಮಾಡ್ಕೊಂಡು ಆಗಾಗ ಕುಕ್ಕಿಂಗ್ ಕೂಡ ಮಾಡ್ತಾಯಿದ್ದೀನಿ. ಆ ವಿಡಿಯೋಸು ಚೆಕ್ಔಟ್ ಮಾಡಿ. ಥ್ಯಾಂಕ್ ಯು.